ಸಿಟಿಯಲ್ಲಿ ಈಗ ಅಪಘಾತಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಒಂದಿನಾದ್ರೂ ಇವತ್ತಾದ್ರೂ ಕಡಿಮೆ ಇದೆಯಾ? ಇಲ್ಲವೇ ಇಲ್ಲ. ಈ ಏನು ಅಪಘಾತಗಳಿದೆ ಆ ಸಂಖ್ಯೆ ಮಾತ್ರ ಯಾವತ್ತೂ ಕೂಡ ಕಡಿಮೆ ಆಗೋದೇ ಇಲ್ಲ ಅಂತ ಅನ್ಸುತ್ತೆ. ನೋಡಿ ಪಾಪ, ಶಾಲಾ ವಾಹನಕ್ಕೆ ಸಿಲುಕಿ 5 ವರ್ಷದ ಕಂದಮ್ಮ ಸಾವನ್ನಪ್ಪಿರುವಂತಹ ಘಟನೆ ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರದಲ್ಲಿ ನಡೆದಿದೆ. ಕಿಶೋರ್ ಹಾಗೆ ಮಧು ಎಂಬ ದಂಪತಿಯ ಕಿರಿಯ ಪುತ್ರಿ ತನಿಷಾ 5 ವರ್ಷದ ಮಗು ಮೃತ ದುರ್ದೈವಿ ಆಗಿದ್ದಾಳೆ. ಮಗಳನ್ನ ಕಳೆದುಕೊಂಡಂತಹ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಗು ಮೇಲೆ ಹರಿದಂತಹ ಶಾಲಾ ವಾಹನ, ಶಾಲೆಯಿಂದ ಬಂದ ಹಿರಿಯ ಮಗಳು ಕನ್ನಿಕಾಳನ್ನ ಕರೆದುಕೊಂಡು ಬರೋದಕ್ಕೆ ತಾಯಿ ಜೊತೆ ಹೋಗಿದ್ದಂತಹ ಮಗು ತನಿಷಾ ಶಾಲಾ ವಾಹನಕ್ಕೆ ಸಿಲುಕೊಂಡಿದೆ. ಅಕ್ಕನನ್ನ ಕರ್ಕೊಂಡ್ ಬರೋದಕ್ಕೆ ಕೊನೆ ಮಗಳು ಹಾಗೆ ತಾಯಿ ಇಬ್ರು ಕೂಡ ಹೋಗಿದ್ದಾರೆ. ಆ ಒಂದು ಟೈಮ್ನಲ್ಲಿ ತಾಯಿ ಜೊತೆ ಹೋಗಿದ್ದಂತಹ ಮಗು ತನಿಷಾ ಶಾಲಾ ವಾಹನಕ್ಕೆ ಸಿಲುಕೊಂಡಿದ್ದಾಳೆ. ತಾಯಿ ಮಗು ಇಬ್ಬರೂ ಕೂಡ ರಸ್ತೆಯಲ್ಲಿ ನಿಂತಿದ್ರು. ವೇಗವಾಗಿ ಬರ್ತಿದ್ದಂತಹ ಶಾಲಾ ವ್ಯಾನ್ಗೆ ಮಗು ಅಡ್ಡ ಹೋಗಿದೆ. ಸ್ಥಳದಲ್ಲೇ ಮಗು ಸಾವನ್ನಪ್ಪಿದೆ. ಬರ್ತ್ಡೇ ಆಚರಿಸೋ ಮುನ್ನವೇ ಆ ಮಗುವಿನ ಜೀವ ಹೋಗಿದೆ. ಪಾಪ ಇವತ್ತು ಬರ್ತ್ಡೇ ಇತ್ತು, ಹುಟ್ಟುಹಬ್ಬ ಇತ್ತು. ಇವತ್ತು ಸಂಜೆ ಅಂದರೆ ಇವತ್ತು ಬರ್ತ್ಡೇ ಇತ್ತು, ಸಂಜೆ ಎಲ್ಲರನ್ನೂ ಕರೆದು ಬರ್ಡೇ ಮಾಡಬೇಕು ಅಂತ ತಂದೆ ತಾಯಿ ಮಗು ಎಲ್ಲರೂ ಪಾಪ ಕಾಯ್ತಾ ಇದ್ರು. ಅದಾಗಕ್ಕೂ ಮುಂಚೆನೆ ಪಾಪ ಮಗುವಿನ ಜೀವ ಹೋಗಿದೆ. ತನಿಷಾ ಜೀವವನ್ನೇ ಶಾಲಾ ವಾಹನ ಈಗ ಬಲಿ ಪಡೆದುಕೊಂಡಿದೆ. ನೀವು ನೋಡಿರ್ಬೋದು, ಮಕ್ಕಳು, ನೀವು ಎಷ್ಟೋ ಮಕ್ಕಳನ್ನ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುತ್ತೆ. ಸೈಡಲ್ಲಿ ತಾಯಿ ಜೊತೆ ಮಕ್ಕಳು ಸುಮ್ಮನೆ ನಿಂತಿರ್ತವೆ, ಸಡನ್ನಾಗಿ ರೋಡ್ ಒಳಗಡೆ ಹೋಗ್ಬಿಡೋದು. ಪಾಪ ಏನೋ ಸಡನ್ನಾಗಿ ಬರ್ತಿದ್ದಂಥವ್ರು ಸ್ವಲ್ಪ ನೋಡಿ ಮಾಡಿ ಓಡಿಸುವಾಗ ಗಾಡಿನ ಸಡನ್ನಾಗಿ ಬ್ರೇಕ್ ಹಾಕಿದ್ದು ಕೂಡ ಉಂಟು. ಈ ರೀತಿಯಾಗಿ ಸಿಕ್ಕಾಪಟ್ಟೆ ಇನ್ಸಿಡೆಂಟ್ಗಳನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುತ್ತೆ, ನೀವು ನೋಡಿರ್ತೀರಾ. ಆ ಮಕ್ಕಳು ಸಡನ್ನಾಗಿ ರೋಡ್ ಒಳಗಡೆ ಬರುವಂಥದ್ದು, ಸಡನ್ನಾಗಿ ಓಡೋಗುವಂಥದ್ದು, ಸಡನ್ನಾಗಿ ಅಮ್ಮನ ಕೈನ ಬಿಡಿಸ್ಕೊಂಡು ಹೋಗುವಂಥದ್ದು ನಾವು ನೋಡಿದ್ದೀವಿ. ಪಾಪ ಈ ಮಗು ಗೊತ್ತಾಗಿಲ್ಲ, ಸಡನ್ನಾಗಿ ಓಡೋಗಿದೆ. ಆ ಟೈಮ್ನಲ್ಲಿ ಶಾಲಾ ವಾಹನ ಏನಿದೆ ಅದು ಬಂದು ಗುದ್ದಿರೋದಕ್ಕೆ ಆ ಮಗು ಸಾವನ್ನಪ್ಪಿದೆ. ಈ ಮಗಳು ಬರ್ತ್ಡೇ ಮಾಡಬೇಕು, ಜೋರಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಪ್ಪ ಅಮ್ಮ ಇಬ್ಬರು ಕೂಡ ಪಾಪ ಯೋಚನೆ ಮಾಡಿದ್ರು, ಪ್ಲಾನ್ ಕೂಡ ಮಾಡಿದ್ರು. ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು ಮಗಳು ಬರ್ತಡೇನ ಅಂತ. ಪಾಪ ಈ ಒಂದು ಆಘಾತ ಅವ್ರಿಗೆ ಆಗಿದೆ. ಈಗ ಆ ಒಂದು ಫ್ಯಾಮಿಲಿ ಕಂಪ್ಲೀಟಾಗಿ ಅವರ ಆಕ್ರಂದನ ಏನಿದೆ ಮುಗಿಲು ಮುಟ್ಟಿದೆ ಅಂತಲೇ ಹೇಳ್ಬೋದು. ತಾಯಿ ಕಣ್ಮುಂದೆನೇ, ಅಂದರೆ ಒಂದು ಮಗುವಿನ, ಅಂದರೆ ತಾಯಿಗೆ ಅವ್ರ ಮಕ್ಕಳು ಸಾಯೋದು ಎಷ್ಟು ಕಷ್ಟ ನೋಡೋದಕ್ಕೆ. ಎಲ್ಲೋ ಏನೋ ಸತ್ತೋದ್ರೇ, ಮನೆಗೆ ಹೆಣ ತೊಗೊಂಡು ಬಂದ್ರೇ ನೋಡೋದಕ್ಕಾಗಲ್ಲ ಅವ್ರ ಕೈಲಿ. ಅಂಥದ್ರಲ್ಲಿ ತಾಯಿ ಕಣ್ಮುಂದೆನೇ ಮಗಳ ಜೀವ ಹೋಗಿದ್ದು ಆಸ್ಪತ್ರೆ ಮುಂದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನೆಲಮಂಗಲದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಕೂಡ ನಡೆದಿದೆ. ಸ್ಥಳಕ್ಕೆ ಚಿಕ್ಕಬಾಣವರ ಸಂಚಾರಿ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಈಗ ಮಗಳು ಜೀವ ಹೋಗಿರೋದ್ರಿಂದ ಇಡೀ ಫ್ಯಾಮಿಲಿ ಆಸ್ಪತ್ರೆ ಮುಂದೆ ಗೋಳಾಡ್ತಿದೆ, ಕಣ್ಣೀರಾಗ್ತದೆ. ಮಾಧ್ಯಮಗಳ ಮುಂದೆ ಬಂದು ಕಣ್ಣೀರಿಟ್ಟಂತಹ ತಾಯಿ ಒಂದೇ ಒಂದು ಕ್ಷಣಕ್ಕೆ ನಾನು ನನ್ನ ಮಗಳನ್ನ ಕಳ್ಕೊಂಡ್ಬಿಟ್ಟೆ. ಇಬ್ಬರು ಒಟ್ಟಿಗೆ ನಿಂತಿದ್ವು. ಸ್ಪೀಡಾಗಿ ಬಂದಂತಹ ಶಾಲಾ ವಾಹನದ ಚಕ್ರ ಮಗಳ ತಲೆ ಮೇಲೆ ಹರಿದಿದೆ ಅಂತ ಹೇಳ್ಬಿಟ್ಟು ತಾಯಿ ಮಧು ಕಣ್ಣೀರನ್ನು ಹಾಕಿದ್ದಾರೆ. ಸ್ಥಳಕ್ಕೆ ಸ್ಥಳೀಯ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದು ಚಾಲಕನನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ನೋಡಬೇಕು, ಪಾಪ ಆ ಮಗು ಈಗ ಸಾವನ್ನಪ್ಪಿದೆ. ಇಡೀ ಫ್ಯಾಮಿಲಿ ಮಗಳು ಬರ್ತ್ಡೇ ಮಾಡಬೇಕು, ಹುಟ್ಟುಹಬ್ಬ ಮಾಡಬೇಕು, ಜೋರಾಗಿ ಮಾಡಬೇಕು ಅಂತ ಪ್ಲ್ಯಾನನ್ನು ಮಾಡ್ಕೊಂಡಿದ್ರು. ಆದರೆ ಪಾಪ ಅಚಾತುರ್ಯದಿಂದ ತಾಯಿ ಮುಂದೆನೇ ಮಗಳು ಸಾಯುವಂಥದ್ದಾಗಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.